ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಕ್ಸಾಮ್ ಆಲ್ ರೆಡಿ ಆಗಿದೆ. ನಮ್ಮ ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕೂತಿದ್ದಾರೆ. ಈ ಎಕ್ಸಾಮ್ ತುಂಬಾ ಸಿಂಪಲ್. ಇಲ್ಲಿ ಎಕ್ಸಾಮ್ ಶೀಟ್ ಇರಲ್ಲ, ಆನ್ಸರ್ ಪೇಪರ್ ಇರಲ್ಲ. ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಉತ್ತರ ಸರಿಯಾಗಿ ಗೊತ್ತಿದ್ರೆ ನಿಮ್ ಕೈ ಕೊಟ್ಟಿರುವಂತ ಈ ಪಿಪಿನ ಜೋರಾಗಿ ಓದಬೇಕು. ಯಾರು ಪಿಪಿ ಓದಿ ತಪ್ಪುತ್ರ ಹೇಳ್ತಿರೋ ಅವ್ರಿಗೆ ಪನಿಷ್ಮೆಂಟ್ ಗಳಿರುತ್ತೆ. ಆರ್ ಯು ರೆಡಿ? ಮೊದಲನೇ ಪ್ರಶ್ನೆ, ಸ್ಕೂಲ್ ಎಕ್ಸಾಮ್ ಕಂಡಿಡ್ದಿದ್ ಯಾರು? ಒಬ್ರು ಸುಜಯ್ ಶಾಸ್ತ್ರಿ. ಸ್ಕೂಲ್ ಪ್ರಿನ್ಸಿಪಲ್. ಸ್ಕೂಲ್ ಪ್ರಿನ್ಸಿಪಲ್. ಕೈ ಮುಂದೆ ಇಡು. ಇಲ್ಲ ಕೈ ಮುಂದೆ ಇಡು. ಸ್ಕೂಲ್ ಪ್ರಿನ್ಸಿಪಲ್ ಅಲ್ವಾ ಕಂಡಿಡ್ದಿದ್ದು? ಅಲ್ಲ, ಕರೆಕ್ಟ್ ಆನ್ಸರ್ ಮಾತ್ರ ಗೊತ್ತಿರಬೇಕು. ಯಾರಿದು? ಶ್ರಾವಣಿ. ಜಿ ಕನ್ನಡದವರು. ನಾಲ್ಕು ಹಾಕಿ. ಕೈ ಮುಂದೆ. ಇಲ್ಲಿ ಎಕ್ಸಾಮ್ ಕೈ ಮುಂದೆ ಇಡು. ಶಿವರಾಮ್. ಸ್ಕೂಲ್ ಎಕ್ಸಾಮ್ ನ ಸ್ಕೂಲೇ ಕಂಡಿಡಿದಿದ್ದು. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಹಿಂದೆ ತಿರುಗು. ತಿರುಗಿ ಅತಿ ತಂದು ಸರಿಯಾದ ಉತ್ತರನ ನಮ್ಮ ಪ್ರಿನ್ಸಿಪಲ್ ಹೇಳ್ತಾರೆ. ಹೆನ್ರಿ ಫಿಶಲ್. ಹೆನ್ರಿ ಫಿಶಲ್. ಎಸ್, ಸರಿಯಾದ ಉತ್ತರ. ಸ್ಕೂಲ್ ಎಕ್ಸಾಮ್ ಕಂಡಿಡಿದಿದ್ದು ಹೆನ್ರಿ ಫಿಶಲ್. ಅಲ್ಲಿ ನೋಡಿ, ಅವ್ರ ಭಾವಚಿತ್ರವನ್ನು ಹಾಕಿದೀವಿ ನಾವಲ್ಲಿ ನೋಡಿ. ಹೆನ್ರಿ ಫಿಶಲ್ ನೀವು ಕಂಡಿಡಿದಿರುವಂತ ಎಕ್ಸಾಮ್ ಇದೆ. ಎಷ್ಟೋ ಜನರ ಉದ್ಧಾರ ಆಗಿದೆ. ಎಷ್ಟೋ ಜನ ದೇಶ ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯ ಖುಷಿಯಾಗಿದ್ದಾರೆ. ಸೊ ಇನ್ನೊಂದ್ಸರಿ ಹೆನ್ರಿ ಫಿಶಲ್ ಬರ್ಲಿ ಚಪ್ಪಾಳೆ. ಮುಂದಿನ ಪ್ರಶ್ನೆ, ಪಟಾಕಿ ಯಾರದೇ ಆಗಿರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಈ ಸಂಭಾಷಣೆನ ಬರ್ದವ್ರು ಯಾರು? ಅಕ್ಷತಾ ಎದ್ದೇಳಮ್ಮ ಮೇಲೆ ಹೇಳು. ಸೂರಿ. ಓಯ್ ಸೂಪರ್. ಸರಿಯಾದ ಉತ್ತರ. ಸ್ಕೂಲ್ ಅಲ್ಲ ಇರ್ತದೆ, ಕೂತ್ಕೊಳ್ಳಲ್ಲ. ಮುಂದಿನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದೇ ಸಲ ಹೇಳೋದು ಪ್ರಶ್ನೆನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶಂಕರನ ಅಪ್ಪನಿಗೆ 4 ಜನ ಮಕ್ಕಳು. ಅದರಲ್ಲಿ 3 ಜನ ಇಂದ್ರ, ಸುಂದರ, ಜಿತೇಂದ್ರ. ಆದ್ರೆ ಕಡೆಯವನು ಯಾರು? ಅಯ್ಯೋ, ಎಲ್ಲರಿಗೂ ಗೊತ್ತಾ ಇದು. ಶೈಲೇಶ್. ಶಂಕರ. ಹೆಂಗೆ? ಅವ್ರ ಅಪ್ಪಂಗೆ 4 ಜನ ಮಕ್ಕಳು, 3 ಜನ ಹೆಸರು ಹೇಳಿದ್ರಿ. ಅವನೇ ತಾನೇ ಉಳಿದ್ರವನು. ಸರಿಯಾದ ಉತ್ತರ ಆಗಿತ್ತು ಶಂಕರ. ಕಂಗ್ರಾಚುಲೇಷನ್. ಮುಂದೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಗಂಡ ಹೆಂಡ್ತಿರು ಇಬ್ರು. ಮನೆಗೆ ಬರೋ ಅತಿಥಿ ಒಬ್ಬ. ಮನೆಯಲ್ಲಿ 4 ರೊಟ್ಟಿ ಇದೆ. ಇದರಲ್ಲಿ ಅಷ್ಟು ಜನ ಸರಿ ಸಮಾನವಾಗಿ ಕಟ್ಟು ಮಾಡದೆ ತಿನ್ಬೇಕು. ಹೆಂಗ್ ತಿಂತಾರೆ? ಏನ್ ಒಬ್ನೇ ಪಿಪಿ ಊದಿದ್ದು? ಶೈಲೇಶ, ವೆರಿ ಗುಡ್ ಬಾಯ್. ಮಲ್ಲಪ್ಪ ಹೇಳು. ಅವ್ ಬಂದವ ಆಲ್ರೆಡಿ ಊಟ ಮಾಡ್ಕೊಂಡ್ ಬಂದಿರ್ತಾನ. ಹಿಂಗಾಗಿ 2 ರೊಟ್ಟಿ ಬಂದ್ಬಿಡ್ತಾವ. ರೊಟ್ಟಿ ಮುರ್ಲಾ ತಿಂದ್ಬಿಡ್ತಾರ. ಬಾ ಮುಂದ್ ಬಾ, ನಿನ್ಗೈತಿ ಇವತ್ತು. ಸರ್ ಇಬ್ರು ಬನ್ನಿ ಆಚೆ. ಕೈ ಮುಂದೆ ಗೆಟ್ ಔಟ್ ಆಫ್ ದ ಕ್ಲಾಸ್. ಹೋಗಿ ಕೂತ್ಕೊಳ್ಳಿ. ಇನ್ಮೇಲೆ ತಪ್ಪು ಉತ್ತರ ಹೇಳಿದವರು ಸ್ಕೂಲಿಂದ ಆಚೆ. ಶೈಲೇಶ್ ಹೇಳಪ್ಪ. ಗಂಡ 1, ಹೆಂಡತಿ 2, ಅತಿಥಿ 1. 4 ಆಯ್ತಲ್ಲ. ಸರಿಯಾದ ಉತ್ತರ. ಕಟ್ಟ ಕಡೆಯ ಪ್ರಶ್ನೆ. ಈ ಒಂದು ಒಗಟನ್ನ ಬಿಡಿಸಿ. ಒಂದನ್ನ ಕಟ್ಟಿದ್ದೆ, ಒಂದನ್ನ ಬಿಟ್ಟಿದ್ದೆ, ಇನ್ನೊಂದನ್ನ ಕರ್ಕೊಂಡು ಹೋದೆ. ಏನಿದು? ನಿರಂಜನ್. ಗೆಟ್ ಔಟ್. ಕ್ಲಾಸಲ್ಲಿ ಬರೀ ಗಲಾಟೆ. ಯಾರು ಹೇಳ್ತೀರಾ ಉತ್ತರ? ಶ್ರಾವಣಿ. ಹೆಂಡತಿ. ಗೆಟ್ ಔಟ್. 3 ಗಂಟೆ ಕಟ್ಟೋದ್ರಿ ಸರ್. ಗೆಟ್ ಔಟ್. ಸುಜಯ್, ನೀ ಪಿಪಿ ಉದ್ದಲ್ಲ. ನೀವು ಹೊಡಿತೀರ ಬೇಡ, ಹೇಳು. ಮಾನ ಮರ್ಯಾದೆ. ಗೆಟ್ ಔಟ್ ಫ್ರಮ್ ದಿ ಕ್ಲಾಸ್. ಫಸ್ಟ್ ರ್ಯಾಂಕ್ ರಾಜು. ನಮ್ ವಿಶಾಲ್ ಹೇಳ್ತಾನೆ. ಹೇಳಪ್ಪ. ಹೇಳು. ಕಣ್ಣು ಹೊಡಿತಾವನು ಅವನು. ಗೆಟ್ ಔಟ್. ಮಾಸ್ಟರ್ ಕಣ್ಣು ಹೊಡಿತ. ಗೆಟ್ ಔಟ್. ಶಿವರಾಮ್, ಮುಂದೆ ಲಾಯರ್ ಆಗಬೇಕು ಅಂತ ಕನ್ಸ್ ಕಾಣ್ತಾ ಇದೆಯಲ್ವಾ ನೀನು? ನೀಲಮ್ಮನ ಮಕ್ಕಳು. 3 ಇದಾವೆ ಅಂತ. ಒಂದು ಕಟ್ಟಿದ್ದು, ಒಂದು ಇಟ್ಕೊಂಡಿದ್ದು, ಒಂದು ಕರ್ಕೊಂಡು ಹೋಗಿದ್ದು. ಗೆಟ್ ಔಟ್. ಗೆಟ್ ಲಾಸ್ಟ್. ಒಂದ್ ಕಟ್ಟಿದ್ದೆ, ಒಂದ್ ಬಿಟ್ಟಿದ್ದೆ, ಒಂದ್ ಕರ್ಕೊಂಡು ಹೋದೆ. ಏನದು? ನೀವು ಕೈಯಲ್ಲಿ ಹಾಕಿರೋ ಡೈಪರ್ ಸರ್. ಕೈಯಲ್ಲಿ ಹಾಕಿರೋ ಡೈಪರ್. ಗೆಟ್ ಔಟ್. ಏನ್ ಆನ್ಸರ್? ಒಂದ್ ಕಟ್ಕೊಂಡಿದ್ ನನ್ ಗಂಡ ಬಿಟ್ಟೆ, ನಾನು ನನ್ನ ಮಗನ್ ಕರ್ಕೊಂಡು ಹೋದೆ ನಾನು. ವರ್ಸ್ಟ್ ಬ್ಯಾಚ್ ಇದು. ನಮ್ಮ ಪ್ರಿನ್ಸಿಪಲ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹಸುನ ಕಟ್ಟಿದ್ದೆ, ಕರುನ ಬಿಟ್ಟಿದ್ದೆ, ಹಾಲ್ನ ಕರ್ಕೊಂಡು ಹೋದೆ. ಸರಿಯಾದ ಉತ್ತರ. ಈ ಎಕ್ಸಾಮ್
ಎಕ್ಸಾಮಿನೇಷನ್ ಅಲ್ಲಿ ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಶೈಲೇಶ್ ಹಾಗೂ ಅಲ್ಲು ರಘು. ಬನ್ನಿ, ಟೈ ಆಗಿದೆ, ಬನ್ನಿ. ಈ ಒಂದು ಸುತ್ತಲ್ಲಿ ನಿಮ್ಮಿಬ್ಬರಿಗೂ ಟೈ ಆಗಿದೆ. ಟೈ ಬ್ರೇಕರ್ ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಯಾರಿಗೆ ಗೊತ್ತು ಅವರು ಪ್ರೀ ಅಂತ ಊದ್ಬೇಕು. ಆರ್ ಯು ರೆಡಿ? ಎಸ್ ಎಸ್. ನಿಮ್ಮ ಪ್ರಶ್ನೆ ಹೀಗಿದೆ: 1 ರಿಂದ 100ರ ಒಳಗೆ ಎಷ್ಟು ಬಾರಿ 9 ಅಂಕಿ ಬರುತ್ತದೆ? 1 ನಿಮಿಷ. ಹಾ, ಒಂದೇ ಸರಿ. 1 ರಿಂದ 100 ಒಳಗೆ. ಹೌದು, ಒಂದೇ ಸರಿ 9 ಬರೋದಣ್ಣ. 1 ನಿಮಿಷ. ಹಾ, ಹೇಳು. 9, 19, 29, 39, 49, 49, 59, 69, 80, 91, 92, 93, 94, 95, 96, 97, 98, 99. ಎಷ್ಟಲ್ಲಿ ಬರುತ್ತೆ? 20. ಸರಿಯಾದ ಉತ್ತರ. ಬೆಸ್ಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಬ್ಬ ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ಆ ಹುಡುಗಿಗೆ ಗುಲಾಬಿ ಹೂನ್ನೇ ಗಿಫ್ಟ್ ಕೊಡ್ತಾ ಇರ್ತಾನೆ. ಯಾಕೆ? ಆಕೆ ಹೆಸರು ಗುಲಾಬಿ ಏನ್ರಿ? ತಪ್ಪಾದ ಉತ್ತರ. ಇಂಥವೆಲ್ಲ ಆನ್ಸರ್ ಗೊತ್ತಿಲ್ಲ ಬಿಡ್ರಿ. ಅಮೂಲ್ಯ, ಏನಿರ್ಬೋದು ಆನ್ಸರ್? ಅದು ಅವ್ರವ್ರ ಇಷ್ಟ ಅಲ್ವಾ? ಸರಿಯಾದ ಉತ್ತರ. ಆಕ್ಚುಲಿ ಇದೇ ತರ ನಂದೊಂದು ಕ್ವಶನ್ ಇದೆ, ಹೇಳ್ತೀರಾ? ಆಯ್ತು, ಹೇಳಿ. ಒಂದ್ ಹುಡ್ಗ ಒಂದ್ ಹುಡ್ಗಿ ಯಾವಾಗ್ಲೂ ಒಂದ್ ಮರದ ಹತ್ರನೇ ಕುತ್ಕೊಂಡು ಪ್ರೀತಿ ಮಾಡ್ತಾ ಇರ್ತಾರೆ. ಓಕೆ, ಆ ಹುಡ್ಗ ಆ ಹುಡ್ಗಿ ಆ ಮರದ ಹೆಸರು ಏನು? ಸಂಪಿಗೆ. ನುಗ್ಗೆಕಾಯಿ ಮರ. ನೀಲಗಿರಿ. ಕರೆಕ್ಟ್ 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 ಕರೆಕ್ಟ್. ಸರಿಯಾದ ಉತ್ತರನ? ನೀಲ ಗಿರಿ, ನೀಲಗಿರಿ. ವಾವ್. ಉತ್ತರ ಕರ್ನಾಟಕದಲ್ಲಿರೋ ಕಾರ್ನರ್ ಸೈಟ್ಗೆ ಏನಂತ ಕರೀತಾರೆ? ಮೂಲೆ ಮನಿ. ಇಲ್ಲಿರೋರಲ್ಲಿ ಒಬ್ರ ಹೆಸರು ಮಲ್ಲಯ್ಯ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಮುಗಿಯೋ ಅಷ್ಟರಲ್ಲಿ ಒಬ್ರ ಹೆಸರು ವಿಶಾಲ. ವಿಶಾಲ್. ಇಲ್ಲ. ಕಾರ್ನರ್ ಸೈಟ್. ಅಮೂಲ್ಯನ. ಎಸ್, ಅಮೂಲ್ಯ. 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 ಎಸ್. ಅಮೂಲ್ಯ. ಎಲ್ಲ ಸ್ಟ್ಯಾಂಡಿಂಗ್ ಅವರ್ಷನ್ ಕೊಡ್ರು. ಯಪ್ಪ. ಎಕ್ಸಾಮಿನೇಷನ್ ಪ್ರಶ್ನಾವಳಿ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯಕ್ಕೆ ಉತ್ತಮ ಸ್ಥಾನ ಗಳಿಸಿರುವ ಶಿಲ್ಪಾ ಹಾಗೂ ಶೈಲೇಶ್ ಜೋಡಿಗೆ ಈ ಬಹುಮಾನ. ಧನ್ಯವಾದಗಳು ಶಿಲ್ಪಾ, ಶೈಲೇಶ್. ಅಬ್ಬಾ, ಸುಸ್ತಾಗೋಯ್ತಪ್ಪ ನಿಜಲ್ಲ. ಎಕ್ಸಾಮಿನೇಷನ್ ಅಂತ ಇದ್ದಂಗೆ ತಲೆನೋವೇ ಬಂದ್ಬಿಡ್ತು. ಬಟ್ ತಾರಮ್ಮ, ನೀವ್ ಹೇಳಿ, ಎಕ್ಸಾಮ್ ಅಂತ ಬಂದಾಗ ನೀವ್ ಯಾವತ್ತಾರು ಲೈಫಲ್ಲಿ ಕಾಪಿ ಹೊಡೆದಿದ್ದೀರಾ? ಖಂಡಿತ ಇಲ್ಲ. ಚಾನ್ಸೇ ಇಲ್ವಾ? ಚಾನ್ಸೇ ಇಲ್ಲ. ನಿಮ್ದು ಯಾರನ್ನ ಕಾಪಿ ಹೊಡೆದ್ಯಾರ? ಇಲ್ಲ, ಅದು ಇಲ್ಲ. ನಾನು ಯಾರಿಗೂ ಕಾಪಿ ಮಾಡಕ್ ಬಿಡ್ತಾನೂ ಇರ್ಲಿಲ್ಲ. ಬ್ಯಾಡ್ ಸ್ಟೂಡೆಂಟ್. ಎಕ್ಸಾಮ್ ಅಂತ ಬಂದ್ರೆ ನಿಮ್ಗೆ ನೆನಪಲ್ಲಿ ಉಳಿಯೋಂಥದ್ದು ಏನಾದ್ರು ಇದೆಯಾ? ನಮ್ಮನೇಲೆಲ್ಲ ಅಯ್ಯೋ ಇವಳು ಏನು ಓದ್ತಾಳೆ, ತಿರ್ಗಿ ಇಷ್ಟೊಂದು ಶೂಟಿಂಗ್ ಹೋಗ ಅಂದ್ರೆ ನನ್ನ ಶೂಟಿಂಗ್ ಹೋಗಕ್ಕೆ ಶುರು ಮಾಡಿದ್ಮೇಲೆ ಎಲ್ಲಿ ಓದ್ತಾಳೆ ಇವಳು, ಎಲ್ಲಿ ಓದ್ತಾಳೆ ಅಂತ ಮಾರ್ಕ್ಸ್ ಕಾರ್ಡ್ ಬಂದಾಗ ನನಗೇನೆ ಖುಷಿ ಆಗ್ಬಿಟ್ಟಿತ್ತು. ಅಷ್ಟು ಒಳ್ಳೊಳ್ಳೆ ಮಾರ್ಕ್ಸ್. ವಾವ್, ಸೂಪರ್ ತರಮ್ಮ. ಸತ್ಯ.